ಎವ್ರಿವನ್, ವೆಲ್ಕಮ್ ಟು ಕಾವ್ಯ ಮನೋಹರ ವ್ಲಾಗ್ಸ್. ಇವತ್ತು ಸೋಮವಾರ. ಈ ವ್ಲಾಗಲ್ಲಿ ನಾನು ಇವತ್ತಿನ ದಿನ ಹೇಗಿರುತ್ತೆ, ನಾನೊಬ್ಬಳೆ ಮಗುನ ಹೇಗೆ ನೋಡ್ಕೊಳ್ತೀನಿ ಮತ್ತು ಏನೇನು ಊಟ ಕೊಡ್ತೀನಿ ಮತ್ತು ನನ್ನ ರೂಟೀನ್ ಕೂಡ ಇನ್ಕ್ಲೂಡ್ ಆಗಿದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಕೂಡ ಇವತ್ತು ಬೆಳಗ್ಗೆನೇ ಪೂಜೆ ಮುಗಿಸ್ಕೊಳ್ತೀನಿ. ಸೋಮವಾರ ಶುಕ್ರವಾರ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೇಳ್ತೀನಿ, ಪೂಜೆ ಕೂಡ ಬೇಗನೆ ಮಾಡ್ತೀನಿ. ಮೊದಲೆಲ್ಲ 4 ಗಂಟೆ 5 ಗಂಟೆಗೆ ಹೇಳ್ತಾ ಇದ್ದೆ, ಬಟ್ ಇವಾಗ ಪಾಪು ಆದಮೇಲೆ ಆ ರೀತಿ ಹೇಳೋಕ್ಕಾಗಲ್ಲ. ಇವತ್ತು ಕೂಡ ಬೇಗ ಎದ್ದೇಳಬೇಕು ಅಂತಲೇ ನಿನ್ನೆನೇ ಎಲ್ಲ ಪ್ಲ್ಯಾನ್ ಮಾಡಿದೆ. ಹಾಗೆ 5 ಗಂಟೆಗೆ ಎಚ್ಚರ ಕೂಡ ಆಯಿತು. ಆದರೆ ನನ್ನ ಮಗ ಹಿಂದೆಯೇ ಎದ್ದುಬಿಟ್ಟ. ಅವನನ್ನು ಸಮಾಧಾನ ಮಾಡಿ ಮತ್ತೆ ನಿದ್ದೆ ಮಾಡಿಸಿ ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಒಳಗಡೆ ಅಡುಗೆ ಮಾಡಲಿಕ್ಕೆ ಅಂತ ಹೋದೆ. ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಇರೋದ್ರಿಂದ ಗಂಟ್ಲೆಲ್ಲ ಸ್ವಲ್ಪ ಪೇಯ್ನ್ ಇತ್ತು, ಅದಕ್ಕೆ ಉಪ್ಪು ನೀರಲ್ಲಿ ಗಾರ್ಗ್ಲಿಂಗ್ ಮಾಡಿಕೊಂಡೆ. ಕೋಲ್ಡ್ ಇರಲಿ ಇಲ್ಲದೆ ಹೋಗಲಿ ಆ ರೀತಿ ಮಾಡಿಕೊಂಡ್ರೆ ಈ ವೆದರಲ್ಲಿ ಒಳ್ಳೆಯದು. ನಂತರ ಸ್ನಾನ ಮಾಡಿ ದೇವ್ರ ಮನೆ ಪೂಜೆ ಮಾಡಲಿಕ್ಕೆ ಅಂತ ಬಂದೆ. ದೇವ್ರ ಮನೆ ಐಟಮ್ಸ್ ಎಲ್ಲ ನೆನ್ನೆ ನೈಟೇ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ದೇವ್ರ ಫೋಟೋ ಕೂಡ ನೆನ್ನೆ ನೈಟೇ ಎಲ್ಲ ಒರೆಸಿಟ್ಕೊಂಡಿದ್ದೆ. ಇವಾಗ ವಿಭೂತಿ ಹಚ್ಚಿ ಕುಂಕುಮ ಇಡ್ತಾ ಇದ್ದೀನಿ ಅಷ್ಟೇ. ಇನ್ನು ಹೂವು ಅಷ್ಟೇ, ನಿನ್ನೆ ಹೊರಗಡೆ ಹೋದಾಗ ಹೂ ತಂದಿಟ್ಕೊಂಡಿದ್ದೆ. ಇವಾಗ ಹೂವೆಲ್ಲನೂ ತೊಳೆದ್ಬಿಟ್ಟು ಹೂ ಮಾಡಿಸ್ಬಿಟ್ಟು ದೇವ್ರ ಮನೆ ರೆಡಿ ಮಾಡಿದ್ದೀನಿ. ಇನ್ನು ಹಾಲು ಸಕ್ಕರೆ ಮತ್ತು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ತೀನಿ. ಆ ಹಣ್ಣು ಈ ಹಣ್ಣು ಅಂತೇನಿಲ್ಲ, ಯಾವುದಿರುತ್ತೋ ಅದನ್ನೇ ನೈವೇದ್ಯ ಮಾಡ್ತೀನಿ. ಇನ್ನು ದೇವ್ರ ಮನೇಲಿ ಇರೋದು ಒಂದೇ ಫೋಟೋ, ನಾನು ಇಟ್ಕೊಂಡಿರೋದು ಒಂದೇ ಫೋಟೋ ಸಾಕು ಅಂತ. ಜಾಸ್ತಿ ಆದರೆ ಮತ್ತೆ ನಮಗೆ ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಒಂದೇ ಫೋಟೋ ಇಟ್ಕೊಂಡು ಅದನ್ನೇ ನೀಟಾಗಿ ಪೂಜೆ ಮಾಡ್ತೀನಿ. ಇನ್ನು ಗಂಧದ ಕಡ್ಡಿ ಬೆಳಗಿ ಮತ್ತು ಕರ್ಪೂರ ಬೆಳಗಿ ಮತ್ತು ಸಾಂಬ್ರಾಣಿ ಹಚ್ತೀನಿ. ಸಾಂಬ್ರಾಣಿ ನನಗಿರಲೇಬೇಕು, ಅದೊಂಥರ ಏನೋ ಒಂಥರ ಪಾಸಿಟಿವ್ನೆಸ್ ಇರುತ್ತೆ, ಮನೆಯೆಲ್ಲ ಒಂಥರ ನೆಮ್ಮದಿಯಿಂದ ಕಾಣುತ್ತೆ. ಇನ್ನು ಸೋಮವಾರದ ಟೈಮು ನಾನು 7:30 ಅಷ್ಟರೊಳಗಡೆ ಪೂಜೆ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ 7:30 ಒಳಗಡೆ ಪೂಜೆ ಮುಗಿದ್ರೆ ನನಗೆ ತಿಂಡಿ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಎಲ್ಲ ಪೂಜೆ ಲೇಟಾಯಿತು ಅಂದರೆ ತಿಂಡಿನೂ ಲೇಟ್ ಆಗಿಬಿಡುತ್ತೆ, ಮತ್ತು ಗಡಿಬಿಡಿನಲ್ಲಿ ಮಾಡಬೇಕಾಗುತ್ತೆ ಅಂತ. ಬೇರೆ ದಿನಗಳಲ್ಲಿ ತಿಂಡಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ, ಆದರೆ ಸೋಮವಾರ ಶುಕ್ರವಾರ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಲಿಕ್ಕೆ ಬರ್ತೀನಿ. ಹೇಗೆ ಇದ್ರೂ ಯಾವತ್ತಿದ್ರೂ ನಮ್ಮನೆ ಪೂಜೆ ಕಂಪಲ್ಸರಿ ಇದ್ದೇ ಇರುತ್ತೆ. ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡೇ ಮಾಡ್ತೀವಿ. ನಾನು ಇಲ್ಲ ಹಸ್ಬೆಂಡ್ ಯಾರಾದರೂ ಒಬ್ಬರು ಪೂಜೆ ಮಾಡ್ತೀವಿ. ಕೆಲವ್ರು ಅನ್ಕೋಬೋದು ಏನು ಪೂಜೆ ಅಂತಾರೆ ಅಂತ, ಬಟ್ ನೋಡಿ ಎಷ್ಟೊಂದು ಬ್ಯುಸಿ ಲೈಫ್ ಇರುತ್ತೆ, ಕೆಲಸ ಅದು ಇದು ಅಂತ ಓಡಾಡ್ತಿರ್ತೀವಿ. ನಮ್ಮ ಮನಸ್ಸಿಗೆ ಏನೋ ಕಿರಿಕಿರಿ ಆಗ್ತಾ ಇರುತ್ತೆ, ಬಟ್ ಒಂದೇ ಒಂದು 5 ನಿಮಿಷ ಟೈಮ್ ಕೊಟ್ಟು ದೇವ್ರ ಮುಂದೆ ಕೂತು ನಮ್ಮ ಮನಸ್ಸಲ್ಲಿರೋದು ಹೇಳ್ಕೊಂಡ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಸಿಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಆದರೆ ಇವಾಗ ಏನಿದೆ ಅದು ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಳ್ಳೋದಷ್ಟೇ ನಮ್ಮ ಕೈಲಿರುತ್ತೆ. ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು. ಸೊ ಆ ಥರ ಗಟ್ಟಿಯಾದ ಮನಸ್ಸು, ಪಾಸಿಟಿವ್ ಮನಸ್ಸು ನಮಗೆ ದೇವರೇ ಕೊಡಬೇಕಲ್ವಾ. ಮನೆಯಲ್ಲಿ ಬಾಳೆಹಣ್ಣಿದ್ದು, ಸೊ ಅದಕ್ಕೆ ಬಾಳೆಹಣ್ಣು ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬಾಳೆಹಣ್ಣನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೂ ಹಾಕ್ಕೊಬೋದು, ಇಲ್ಲಾಂದ್ರೂ ಇಲ್ಲ, ಯಾಕಂದರೆ ಬಾಳೆಹಣ್ಣೆ ಸ್ವೀಟ್ ಇರುತ್ತೆ. ಸ್ವಲ್ಪ ಕಾಯಿಸಿ ಆರಿಸಿದ್ದ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಬನಾನಾ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇನ್ನು ತಿಂಡಿಗೆ ಪುಳಿಯೋಗರೆ ಮಾಡ್ಕೊಂಡಿದ್ವಿ, ಮತ್ತು ಕೊತ್ತಂಬರಿ ಇರಲೇಬೇಕು ನಮ್ಮ ಮನೆ. ನನಗೆ ಕೊತ್ತಂಬರಿ ಇಲ್ಲಾಂದ್ರೂ ನಡೆಯುತ್ತೆ ಅಂತೀನಿ, ಆದರೆ ಹಸ್ಬೆಂಡ್ಗೆ ಕೊತ್ತಂಬರಿ ಬೇಕೇ ಬೇಕು ಅಂತಾರೆ. ಮತ್ತು ಜೊತೆಗೆ ಸೌತೆಕಾಯಿ, ಜೊತೆಗೆ ಮಿಲ್ಕ್ ಶೇಕ್, ಇದು ಕಾಂಬಿನೇಷನ್. ಇಷ್ಟೇ ನಮ್ಮ ತಿಂಡಿ. ಇನ್ನು ಹಸ್ಬೆಂಡು ತಿಂಡಿ ಮಾಡಿಕೊಂಡು ಡ್ಯೂಟಿಗೆ ಹೊರಡ್ತಿದ್ದಾರೆ. ಪಾಪುಗೆ ಹಸಿವಾಗಿತ್ತು ಅಂಥೇಳಿ ಅವನಿಗೆ ತಿಂಡಿ ಮಾಡೋಣ ಅಂತ ಬಂದೆ. ಬಾದಾಮಿ ಮತ್ತು ಖರ್ಜೂರನ ನೈಟೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಅದನ್ನು ಮಿಕ್ಸಿನಲ್ಲಿ ರುಬ್ಬಿಟ್ಟು ಜೊತೆಗೆ ರವೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತೀನಿ. ಅವನಿಗೆ ತಿಂಡಿ ತಿನ್ನಿಸಿ ಇವಾಗ ಸ್ನಾನ ಮಾಡಿಸ್ಬೇಕು. ಡೈಲಿ ಏನು ತಲೆಗೆ ಸ್ನಾನ ಮಾಡಿಸಲ್ಲ ಅವನಿಗೆ, ವಾರಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಿಸ್ತೀನಿ. ಬರೀ ಮೈಗೆ ಮಾಡಿಸೋದಾದರೆ ನಾನು ಒಬ್ಬಳೇ ಸ್ನಾನ ಮಾಡಿಸ್ತೀನಿ ಅವನಿಗೆ. ಇನ್ನು ತಲೆಗೆ ಸ್ನಾನ ಮಾಡಿಸೋದಾದರೆ ಹಸ್ಬೆಂಡ್ ಇರುವಾಗಲೇ ಮುಗಿಸ್ಕೊಳ್ತೀನಿ. ಕೆಲವರು ಮಕ್ಳಿಗೆ ಸ್ನಾನ ಮಾಡಿಸ್ಲಿಕ್ಕೆ ಭಯ ಪಡ್ಕೊಳ್ತಾರೆ, ನಾನು ಫಸ್ಟ್ ಭಯ ಪಡ್ಕೊಳ್ತಿದ್ದೆ, ಮತ್ತು ಹೋಗ್ತಾ ಅಭ್ಯಾಸ ಆಯಿತು. ನಾನೇನು ನೀಟಾಗಿ ಮಾಡ್ಸೋಕ್ಕೆ ಹೋಗಲ್ಲ, ದಿನ ಮಾಡಿಸ್ತೀನಲ್ಲ, ನನಗಾದಾಗೆ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಅವನು ಏನೋ ಗೊತ್ತಿಲ್ಲ, ಊರಲ್ಲಿ ಸ್ನಾನ ಮಾಡಿಸುವಾಗ ತುಂಬ ಅಳ್ತಿದ್ದ. ಇಲ್ಲಿ ಸ್ನಾನ ಮಾಡಿಸಿದ್ರೆ ಅಳೋದೇ ಇಲ್ಲ. ಅದೇನು ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ, ಅಳೋದಿಲ್ಲ. ಮತ್ತು ನಾವು ತುಂಬ ಬಿಸಿನೂ ಹುಯ್ಯಲ್ವ ಅಲ್ಲ, ಅದಕ್ಕೇನೋ. ಇನ್ನು ಸ್ನಾನ ಮಾಡಿಸ್ಬಿಟ್ಟು ಒಂದು ಬಟ್ಟೆ ಸುತ್ತಿ ಮಲಗಿಸ್ತೀನಿ. ಊರಲ್ಲಿರುವಾಗ ಒಂದು ಪಂಚೆನಲ್ಲಿ ಸುತ್ತಿ ಮಲಗಿಸೋರು, ಇವಾಗ ಒಂದು ಪಂಚೆನೂ ಸುತ್ತಿಸ್ಕೊಳ್ಳಲ್ಲ, ಏನೂ ಇಲ್ಲ. ಒಂದು ಸಲ ಮಲಗಿಸ್ಬಿಟ್ರೆ ಸಾಕಪ್ಪ ಅನಿಸ್ಬಿಟ್ಟಿರುತ್ತೆ, ಸೊ ಹಾಗೆ ಮಲಗಿಸಿರ್ತೀನಿ.
ಇನ್ನು ಮಾರ್ನಿಂಗ್ ಟೈಮ್ ಬಿಸಿಲಿರುವಾಗ ನಮ್ಮ ರೂಮಿಗೆ ತುಂಬ ಬಿಸಿಲು ಬರುತ್ತೆ. ಸೊ ಕರ್ಟನ್ ಎಲ್ಲ ಮುಚ್ಚಿ ಅವನ್ನ ಮಲಗಿಸ್ಬಿಟ್ಟು ಇವಾಗ ಅರೌಂಡ್ 9:45 ಆಗಿದೆ. ಇವಾಗ ನಾನು ತಿಂಡಿ ತಿನ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಟೀ ಇಟ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಟೀ ಇಡ್ತಾ ಇದ್ದೀನಿ. ನಾನು ಟೀಗೆ ಆಗಲಿ ಕಾಫಿಗೆ ಆಗಲಿ ತುಂಬ ಕಾಫಿ ಪೌಡರ್ ಟೀ ಪೌಡರ್ ಹಾಕಲ್ಲ. ನನಗೆ ಅದೇನೋ ಅದು ತುಂಬ ಸ್ಟ್ರಾಂಗ್ ಇದ್ದರೆ ಆಗಲ್ಲ. ಇಲ್ಲಿ ನೋಡಿ ನನ್ನ ಮಗ ಗಂಟೆ ಇಟ್ಕೊಂಡಿದ್ದ ಆಟ ಆಡೋಕ್ಕೆ, ಅದನ್ನು ತೆಗೆದು ಮತ್ತೆ ದೇವ್ರ ಮನೆ ಬಾಗಿಲಿಗೆ ಹಾಕಿದೆ. ಇನ್ನು ನಾನು ತಿಂಡಿ ತಿಂದು ಟೀ ಕುಡಿದ್ಬಿಟ್ಟು ನನ್ನ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ. ಮೊದಲಿಗೆ ನನ್ನ ಪಾಪುಗೆ ಅಂತ ಅಡುಗೆ ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಅವನು ಎಷ್ಟೊತ್ತು ನಿದ್ದೆ ಮಾಡ್ತಾನೆ ಅಂತ ಗೊತ್ತಾ. ಒಂದೊಂದು ಸಲ ಅರ್ಧ ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಆವಾಗ ನಾನು ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅವನಿಗೆ ರೆಡಿ ಮಾಡೋದಕ್ಕೂ ಆಗಲ್ಲ. ಅದಕ್ಕೇ ಇವಾಗಲೇ ಎಲ್ಲನೂ ರೆಡಿ ಮಾಡಿ ಎತ್ತಿಡ್ತೀನಿ. ಅವನಿದ್ದಾಗ ಬೇಯಿಸ್ಬಿಟ್ಟು ತಿನ್ನಿಸ್ತೀನಿ. ಮಧ್ಯಾಹ್ನದ ಟೈಮು ಯಾವಾಗಲೂ ರೈಸ್ ಕೊಡ್ತೀನಿ. ಅಂದರೆ ಬರೀ ರೈಸ್ ಕೊಡಲ್ಲ, ಜೊತೆಗೆ ತರಕಾರಿಗಳು ಈ ಥರ ಬೀನ್ಸು, ಸೊಪ್ಪು, ಬೇಳೆ ಇದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀನಿ. ಅಂದರೆ ಯಾವುದಿರುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ. ದಿನ ಒಂದೇ ಥರ ತಿಂದರೆ ಅವಕ್ಕೂ ಬೇಜಾರಾಗುತ್ತಲ್ವ. ಅದಕ್ಕೇ ಡಿಫ್ರೆಂಟ್ ಆಗಿರೋ ತರಕಾರಿ ಎಲ್ಲ ತರಕಾರಿನೂ ತಿನ್ನಿಸ್ತೀನಿ ನಾನು. ಲೈಫ್ ಎಷ್ಟು ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಮಗು ಆದಮೇಲೆ ನಮ್ಗೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟು ಮಗುಗೆ ಮಾಡಿ ತಿನ್ನಿಸ್ಬಿಡೋಣ, ನಮ್ದು ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರ ಆಗಿಬಿಡುತ್ತೆ. ನಾನೇನು ಮಾಡ್ತೀನಿ ಅಂದರೆ, ನನಗೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ ಅಂದಾಗ ಮಗುಗೆ ಮಾಡ್ತಿರುವಾಗಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಂಬಿಡ್ತೀನಿ. ಅವನಿಗೂ ತಿನ್ನಿಸ್ತೀನಿ, ಅದನ್ನೇ ನನಗೂ ತಿಂದ್ಕೊಳ್ತೀನಿ. ಯಾಕಂದರೆ ಇಬ್ರಿಗೂ ನ್ಯೂಟ್ರಿಷನ್ ಸಿಗಬೇಕಲ್ಲ. ಉಪ್ಪು ಮತ್ತು ಸಕ್ಕರೆ ಮಾತ್ರ 1 ಇಯರ್ ತನಕ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸೊ ಉಪ್ಪು ಮತ್ತು ಸಕ್ಕರೆನ ಸ್ಕಿಪ್ ಮಾಡ್ತೀನಿ ಎಲ್ಲ ಊಟದಲ್ಲೂ. ಇಲ್ಲಿ ಪಾಲಕ್ ಸೊಪ್ಪು ಮತ್ತು ಒಂದು ಟೊಮೊಟೊನ ಬೀಜ ಮತ್ತು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಟೊಮೊಟೊನ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತಿದ್ದೀನಿ. ಇನ್ನೊಂದು ಕಡೆ ಬೇಳೆ ಕೂಡ ನೆನೆ ಹಾಕಿಟ್ಟಿದ್ದೀನಿ. ಯಾಕಂದರೆ ನೆನೆಸಿದ್ರೆ ಗ್ಯಾಸ್ ಆಗಲ್ಲ, ಹೊಟ್ಟೆ ಬರಲ್ಲ ಅಂತ ಹೇಳಿಬಿಟ್ಟು ಬೇಳೆ ನೆನೆಸ್ಬಿಟ್ಟು ಕೊಡ್ತೀನಿ ಅವನಿಗೆ. ಆವಾಗಲೇ ಸೊಪ್ಪಿನ ಜೊತೆ ಬೆಳ್ಳುಳ್ಳಿನ ಇಡೋದು ಮರ್ತೋಗಿದ್ದೆ. ಸೊ ಅದಕ್ಕೆ ಇವಾಗ ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿನ ಹಿಡಿದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ. ಮಕ್ಕಳಿಗೆ ಬೆಳ್ಳುಳ್ಳಿ ಕೊಟ್ಟರೆ ಶೀತ ಏನೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಸೊಪ್ಪು ಐಟಮ್ ಮಾಡಿದಾಗ ಬೆಳ್ಳುಳ್ಳಿ ಹಾಕ್ತೀನಿ. ಇವಾಗೆಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಇನ್ನು ಸಿಂಕಲ್ಲಿದ್ದ ಪಾತ್ರೆಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ನಾನು ದಿನದಲ್ಲಿ ಎಷ್ಟು ಸಲ ಪಾತ್ರೆ ತೊಳಿತೀನಿ ಅನ್ನೋದೇ ಲೆಕ್ಕ ಇಲ್ಲ. ಅಂದರೆ ನಾನು ಜಾಸ್ತಿ ಪಾತ್ರೆ ಆಗೋ ತನಕ ವೆಯ್ಟ್ ಮಾಡಲ್ಲ. ಸ್ವಲ್ಪ ಇದ್ದಂಗೆ ಅವಾಗಲೇ ತೊಳ್ಕೊಳ್ತೀನಿ. ಜಾಸ್ತಿ ಇದ್ದರೆ ಒಂಥರ ನೋಡಿದಾಗೆಲ್ಲ ಹಿಂಸೆ ಅನಿಸುತ್ತೆ. ಅದಕ್ಕೆ ಅವಾಗಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಹಾಗೆ ನಾನು ಅಡುಗೆ ಮನೆಯಲ್ಲೂ ಅಷ್ಟೇ ಜಾಸ್ತಿ ಐಟಮ್ಸ್ನ ಇಟ್ಕೊಂಡಿಲ್ಲ, ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ. ಯಾಕಂದರೆ ಅವು ಜಾಸ್ತಿ ಇದ್ದಷ್ಟು ತಲೆನೋವು. ಅವನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಲ್ಲ ಅಂದರೆ ನೋಡೋಕ್ಕಾಗಲ್ಲ, ಒಂಥರ ಮನಸ್ಸಿಗೆ ಕಸಿವಿಸಿ ಆಗ್ತಾ ಇರುತ್ತೆ. ನಾನು ಬರುವಾಗ ಎಷ್ಟು ನಮ್ಮ ಅತ್ತೆ ಪಾತ್ರೆ ಕೊಟ್ಟಿದ್ರು ಅಷ್ಟೇ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಎಲ್ಲಿ ಹೋದಾಗಲೂ ಅಷ್ಟೇ ಪಾತ್ರೆಗಳನ್ನ ತೊಗೋಬೇಕು ಅಂತಲೇ ಅನಿಸಲ್ಲ. ಯಾಕಂದರೆ ಅವು ಜಾಸ್ತಿ ಇದ್ದಷ್ಟು ತಲೆನೋವು ನನಗೆ. ಅದೇ ಸ್ವಲ್ಪ ಪಾತ್ರೆ ಇದ್ದರೆ ಅದನ್ನೇ ಯೂಸ್ ಮಾಡ್ತೀವಿ, ತೊಳೆದ್ಬಿಟ್ಟು ಮತ್ತೆ ಅದನ್ನೇ ಯೂಸ್ ಮಾಡ್ತೀವಿ. ಅದೇ ಜಾಸ್ತಿ ಪಾತ್ರೆ ಇದೆ ಅಂದರೆ ಅದು ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ ಅಲ್ಲೇ ಹಾಕ್ತೀವಿ. ಮತ್ತು ಲಾಟ್ ಆಗುತ್ತೆ ಪಾತ್ರೆ ತೊಳೆಯೋದಕ್ಕೆ. ಇವಾಗ ನೋಡಿದ್ರಲ್ಲ, ಇಷ್ಟೇ ಪಾತ್ರೆ ನಾನು ಅಡುಗೆ ಮನೇಲಿ ಇಟ್ಕೊಂಡಿರೋದು. ಅದು ಅಲ್ಲದೆ ನಮ್ಮದು ಚಿಕ್ಕ ಅಡುಗೆ ಮನೆ, ಇರೋದಿಬ್ಬರಿಗೆ ಸಾಕು ಅನಿಸುತ್ತೆ ನನಗೆ. ಇನ್ನು ಅಡುಗೆ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆಗಳು ಮಡಿಸ್ಕೊಳ್ತೀನಿ. ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಪಾಪು ಬಟ್ಟೆ ಒಗಿತೀನಿ. ಸೊ ರಾತ್ರಿ ಒಗ್ದಿದ್ದು ಬೆಳಗ್ಗೆ ಮಡಿಸ್ಕೊಳ್ತೀನಿ, ಬೆಳಗ್ಗೆ ಒಗ್ದಿದ್ದು ರಾತ್ರಿ ಮಡಿಸ್ಕೊಳ್ತೀನಿ. ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ತಾ ಮಧ್ಯೆ ಪಾಪುನೂ ನೋಡ್ಕೊಳ್ತಾ ಇರ್ತೀನಿ. ಯಾಕಂದರೆ ಅವ್ನು ಮಲಗಿದ್ರೂ ಕೂಡ ಮಧ್ಯೆ ಹೇಳ್ತಾ ಇರ್ತಾನೆ. ಆಲ್ರೆಡಿ 2 ಟೈಮ್ಸ್ ಎದ್ದಿದ್ದ, ಮಲಗಿಸ್ಬಿಟ್ಟು ಬಂದಿದ್ದೆ. ಅಷ್ಟರೊಳಗೆ ಪಾಪುನು ಎದ್ದ. ಅವನಿಗೆಲ್ಲ ರೆಡಿ ಮಾಡಿ ಬಟ್ಟೆ ಎಲ್ಲ ಹಾಕಿ, ಒಗೆಯೋ ಬಟ್ಟೆ ಎಲ್ಲನೂ ಸಪ್ರೇಟ್ ಮಾಡಿಬಿಟ್ಟು ಅವನನ್ನು ಆಟ ಆಡ್ಸೋಕೆ ಕರ್ಕೊಂಡು ಹೋಗ್ತೀನಿ. ಇವಾಗ ಅವನಿಗೆ ತಿನ್ಲಿಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನೆನೆಸಿಟ್ಟಿದ್ನಲ್ಲ ಬೇಳೆ ಮತ್ತು ಸೊಪ್ಪು ಎಲ್ಲನೂ ಹಾಕಿ, ಜೊತೆಗೆ ಸ್ವಲ್ಪ ಅಕ್ಕಿ ಹಾಕ್ತೀನಿ. ಕುಕ್ಕರಲ್ಲಿ ಒಂದು 5 ವಿಷಲ್ ಹಾಕಿಸ್ಬಿಟ್ಟು ಸ್ಮೂತಾಗಿ ಬೇಯಿಸ್ಕೊಂಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಪಾಪುಗೆ ತಿನ್ನಿಸ್ತೀನಿ. ತುಪ್ಪ ನಾನು 3 ಹೊತ್ತೂ ಕೊಡ್ತೀನಿ. ಯಾವುದೇ ಊಟ ತಿನ್ನಿಸ್ಬೇಕಾದ್ರೂ ತುಪ್ಪ ಹಾಕ್ತೀನಿ.
ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇದನ್ನೇ ನಾನು ಸ್ವಲ್ಪ ತಿಂತೀನಿ, ಅವನಿಗೆ ಉಪ್ಪು ಹಾಕ್ದಿರ ತಿನ್ನಿಸ್ತೀನಿ. ನೆಕ್ಸ್ಟು ನಾನು ಅದಕ್ಕೆ ಉಪ್ಪು ಖಾರ ಏನು ಬೇಕು ಹಾಕ್ಕೊಂಡು ತಿಂತೀನಿ. ಬಂಗಾರಿ ಬಾ, ಬೇಡ ಅದು, ಬಾ ಈಚೆ, ಬಾ ಬಾ ಹೋಗೋಣ ಆಚೆ, ಬಾ ನಾ ಹೋಗ್ತಿದ್ದೀನಿ, ಬಾಯ್, ಬರಲ್ಲ, ಬಾಯ್ ಬಾಯ್. ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು, ಆದರೂ ನನ್ನ ಮಗ ನನ್ನ ಹಿಂದೆಯೇ ಬಂದು ಓಡಾಡ್ತಿರ್ತಾನೆ. ಮಕ್ಕಳೇ ಹಾಗೆ ಅನಿಸುತ್ತೆ, ನಮ್ಮನ್ನೇನೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ನಮ್ಮ ಹಿಂದೆಯೇ ಬಂದು ನಿಂತ್ಕೊಳ್ಳೋದು, ಓಡಾಡೋದು. ಮತ್ತು ಅಡುಗೆ ಮನೆ ಸಾಮಾನೇ ಬೇಕು ಅವ್ರಿಗೆ. ಎಷ್ಟು ಆಟ ಸಾಮಾನು ತಂದು ಕೊಟ್ರು ಅಡುಗೆ ಮನೆ ತಟ್ಟೆ ಲೋಟ ಇವುಗಳ ಮೇಲೆ ಅವು ಕಣ್ಣು. ಇನ್ನು ಪಾಪುಗೆ ಊಟ ಮಾಡಿಸ್ಬಿಟ್ಟು ಅವನಿಗೆ ನಿದ್ದೆ ಬಂದಿತ್ತು ಅಂತ ಮಲಗಿಸ್ದೆ. ಇನ್ನು ಅವ್ನು ಮಲಗಿಸಾದ್ಮೇಲೆ ನಾನು ಊಟ ಮಾಡ್ಕೊಳ್ಳೋದು. ಊಟ ಮಾಡಿ ಮತ್ತೆ ನಾನು ನೆಕ್ಸ್ಟು ಪಾತ್ರೆ ತೊಳೆಯೋದು ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಇದೇ ರೂಟೀನ್ ನಡೀತಾ ಇರುತ್ತೆ. ಅವ್ನು ಮಲಗಿದಾಗ ಬರೀ ಕ್ಲೀನಿಂಗೇ ಆಗೋಗುತ್ತೆ ನನಗೆ. ಇನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನಗೂ ಯಾಕೋ ಸ್ವಲ್ಪ ಮೈಕೈ ನೋವು ಮತ್ತು ಶೀತ ಆಗಿತ್ತು. ನಾನು ಅವನ ಜೊತೆ ರೆಸ್ಟ್ ಮಾಡಿದೆ. ಮತ್ತು ಸಂಜೆ ದೀಪ ಹಚ್ಚಿಬಿಟ್ಟು ಇವಾಗ ಮತ್ತೆ ಬಟ್ಟೆ ಮಡಿಸ್ತಾ ಇದ್ದೀನಿ. ಬೆಳಗ್ಗೆ ಒಗ್ದಿದ್ದ ಬಟ್ಟೆ ಮತ್ತು ರಾತ್ರಿಗೆ ಇರುತ್ತೆ. ನನಗೆ ಬಟ್ಟೆ ಎಲ್ಲ ಹಾಗೆ ಬಿಡೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ತುಂಬ ಚಿಕ್ಕ ಮನೆ ಆಗಿರೋದ್ರಿಂದ ಅಲ್ಲಿಂದ ಅಲ್ಲೇ ಬಿಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ಎತ್ತಿಟ್ಟರೆ ಒಂಥರ ಸಮಾಧಾನ ಮತ್ತು ಜಾಗ ಕೂಡ ಉಳಿಯುತ್ತೆ. ಇನ್ನು ಹಸ್ಬೆಂಡು ಡ್ಯೂಟಿಯಿಂದ ಬಂದಮೇಲೆ ನಾನು ರಾತ್ರಿ ಅಡುಗೆ ಕೆಲಸ ಮಾಡ್ಕೊಳ್ಳೋದು. ಅಡುಗೆ ಎಲ್ಲ ಮಾಡಿ ಪಾಪುಗೆ ಒಂದು 7-7:30 ಅಷ್ಟರಲ್ಲೇ ತಿನ್ನಿಸ್ತೀನಿ. ತಿನ್ನಿಸ್ಬಿಟ್ಟು 1 ಅವರ್ 2 ಅವರ್ ಆಟ ಆಡಿಬಿಟ್ಟು ಆಮೇಲೆ ಮಲಗಿಸ್ತೀನಿ ಅವನನ್ನು. ಒಂದೊಂದು ಸಲ ಬೇಗ ಮಲ್ಕೊಳ್ತಾನೆ, ಒಂದೊಂದು ಸಲ ಲೇಟಾಗಿ ಮಲ್ಕೊಳ್ತಾನೆ, ಹೇಳೋಕ್ಕಾಗಲ್ಲ ಹೇಗೆ ಅಂತ. ಇನ್ನು ನನಗೂ ಮೈಕೈ ನೋವು ತಲೆನೋವು ಇತ್ತಲ್ಲ, ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂದ್ಕೊಂಡೆ. ನನಗೆ ಈ ಕೋಲ್ಡ್ ವೆದರಿಗೆ ಬೇಗ ಶೀತ ಆಗಿಬಿಡುತ್ತೆ ಮತ್ತು ಕಫ ಕೂಡ ಕಟ್ಟಿಬಿಡುತ್ತೆ. ಆವಾಗ ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಯಾವುದಕ್ಕೂ ಸೇಫ್ಟಿಗೆ ಮೊದಲೇ ಸ್ಟೀಮ್ ತೊಗೊಳ್ಳೋಣ ಅಂತ ಸ್ಟೀಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಸ್ಟೀಮ್ ಕ್ಯಾಪ್ಸೂಲ್ ಅಂತ ಬರುತ್ತೆ, ಇದನ್ನು ಹಾಕ್ಕೊಂಡು ಸ್ಟೀಮ್ ತೊಗೊಂಡ್ರೆ ಬೇಗ ಕಫ ಕ್ಲಿಯರ್ ಆಗುತ್ತೆ. ಜೊತೆಗೆ ರಾತ್ರಿ ಮಲಗುವಾಗ ಒಂದು ಬೆಳ್ಳುಳ್ಳಿ ತಿಂದ್ಬಿಟ್ಟು ನೀರು ಕುಡಿದಿರ ಹಾಗೆ ಮಲ್ಕೊಂಡ್ರೆ ಶೀತ ಕ್ಲಿಯರ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭವಾಗಲಿ.